ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ ಸ್ಟೋರೀಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಓಕೆ, ವಿಡಿಯೋ ಶುರು ಮಾಡೋಣ. ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಎಲ್ಲರೂ ಹೇಳ್ತಾರೆ. ಯಾಕಪ್ಪ ಹೇಳ್ತಾರೆ ಅನ್ನೋದು ಈ ಮ್ಯಾಚ್ನ ನೋಡಿದರೆ ಗೊತ್ತಾಗಿರುತ್ತೆ. ಗುಜರಾತ್ ಅವರು ಕ್ಯಾಚ್ ಬಿಟ್ಟರು, ಮ್ಯಾಚ್ ಬಿಟ್ಟರು ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಫಸ್ಟು ಅವ್ರ ಬ್ಯಾಟಿಂಗ್ ಬಗ್ಗೆ ಮಾತಾಡಬೇಕು. ಟಾಸ್ ಗೆದ್ದಂಥ ಸ್ಮೃತಿ ಮಂದಣ್ಣ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೋತಾರೆ. ಯಾಕಪ್ಪ ಅಂತ ಅಂದರೆ ಅಲ್ಲಿ ಡ್ಯೂ ಫ್ಯಾಕ್ಟ್ರು ಮ್ಯಾಟ್ರ್ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅದೇ ಕಾರಣಕ್ಕೋಸ್ಕರ ಸೆಕೆಂಡ್ ಬೌಲಿಂಗ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಅವರು ಬೌಲಿಂಗ್ನ ಆಯ್ಕೆ ಮಾಡ್ಕೋತಾರೆ. ಸ್ಟಾರ್ಟಿಂಗ್ಗೆ ಡ್ಯೂ ಬರೋಕ್ಕೂ ಮುಂಚೆನೇ ಬೌಲಿಂಗ್ ಮಾಡ್ಕೊಬೋಣ, ಆದಷ್ಟು ರಿಸ್ಟ್ರಿಕ್ಟ್ ಮಾಡ್ಕೊಳ್ಳೋಣ ಟೋಟಲ್ ಅನ್ನೋ ಕಾರಣಕ್ಕೋಸ್ಕರನೇ ಬೌಲಿಂಗ್ನ ಆಯ್ಕೆ ಮಾಡ್ಕೋತಾರೆ. ಬಟ್ ಗುಜರಾತ್ ಅವರು ಬ್ಯಾಟಿಂಗಿಗೆ ಬಂದಾಗ ಅವ್ರ ಪ್ಲ್ಯಾನ್ ವರ್ಕ್ ಆಯಿತು ಅಂತಲೇ ಹೇಳ್ಬೋದು ಒಂದು ಮಟ್ಟಿಗೆ. ಯಾಕಂದರೆ ಪವರ್ ಪ್ಲೇ RCB ಪರವಾಗೇ ಬರುತ್ತೆ. ಯಾಕಪ್ಪ ಅಂತಂದರೆ ಪವರ್ ಪ್ಲೇಲಿ ಪ್ರಮುಖವಾದ 2 ವಿಕೆಟ್ನ ತಗೋತಾರೆ. ರೇಣುಕಾ ಸಿಂಗ್ ಮತ್ತು ಕನಿಕಾ ಅಹುಜಾ ಅವರು. ಲಾರಾ ಉಲ್ವಾಲ್ಟು ಮತ್ತು ಇನ್ನೊಬ್ಬರು ಔಟ್ ಆಗ್ತಾರೆ. ಅದಾದ ನಂತರ ಬಂದಂಥ ಕ್ಯಾಪ್ಟನ್ನು ಆಶ್ಲಿ ಗಾರ್ಡ್ನರ್ ಅವರು ಬೆತ್ಮೋನಿ ಅವ್ರ ಜೊತೆ ಸೇರಿಕೊಂಡು ಪಾರ್ಟ್ನರ್ಶಿಪ್ನ ಬೆಳೆಸೋಕ್ಕೆ ಶುರು ಮಾಡ್ತಾರೆ. 9 ಓವರ್ ತನಕ ನಿಧಾನವಾಗಿ ರನ್ ರೇಟ್ ಸಾಕ್ತಾ ಇರುತ್ತೆ. 9 ಓವರ್ ಆದಮೇಲೆ ಟೈಮ್ಔಟ್ ಬರುತ್ತೆ. ಟೈಮ್ಔಟ್ ಆದಮೇಲೆ ನಿಜವಾದ ಬ್ಯಾಟಿಂಗ್ ಶುರು ಆಗುತ್ತೆ ಅವ್ರದ್ದು ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ಟೈಮ್ಔಟ್ ಆದಮೇಲೆ ಬೆತ್ಮೋನಿ ಅವರು ಆಕ್ಸಿಲೇಟ್ ಮಾಡ್ತಾರೆ ರನ್ನ. ಹ್ಯಾಟ್ರಿಕ್ 4ಗಳೆಲ್ಲ ಹೊಡಿತಾರೆ. ಟೋಟಲ್ ಅವರು 56 ರನ್ ಗಳಿಸಿ ಔಟ್ ಆಗ್ತಾರೆ. ಅದಾದಮೇಲೆ ಬಂದಂಥ ಡಿಯೋಡರ್, ಡಾರ್ಟಿನ್ ಮತ್ತು ಆಶ್ಲೆ ಗಾರ್ಡ್ನರ್ ಅವರು ಸೇರಿಕೊಂಡು ರನ್ಗಳನ್ನ ಕಳೆ ಹಾಕೋಕ್ಕೆ ಶುರು ಮಾಡ್ತಾರೆ. ಯಾವ ರೀತಿಯಪ್ಪ ಅಂತೇಳಿದರೆ RCB ಅವರು ಯಾವ ರೀತಿ ಬೌಲಿಂಗ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ, ಆ ರೇಂಜಿಗೆ ಹೊಡಿತಾರೆ. ಗಾರ್ಡ್ನರ್ ಅವರಂತೂ ಬರೀ ಸಿಕ್ಸರ್ಗಳಲ್ಲೇ ಡೀಲ್ ಮಾಡ್ತಾರೆ. ಟೋಟಲು 8 ಸಿಕ್ಸು ರೆಕಾರ್ಡ್ ಸಿಕ್ಸ್ಗಳನ್ನ ಹೊಡಿತಾರೆ. ಯಾಕಪ್ಪ ಅಂದರೆ ಇದುವರೆಗೂ ಲಾಸ್ಟ್ ಹೈಯೆಸ್ಟ್ ಒಂದು ಇನ್ನಿಂಗ್ಸಲ್ಲಿ ಒಬ್ಬರು ಜಾಸ್ತಿ ಸಿಕ್ಸ್ ಹೊಡೆದಿದ್ದು ಅಂದರೆ RCB ಅವರೇ. ಯಾರಪ್ಪ ಅಂದರೆ ಸೋಫಿ ಡಿವೈನ್ ಅವರು. ಗುಜರಾತ್ ಮೇಲೆ ಹೊಡೆದಿದ್ರು 2023ರಲ್ಲಿ 8 ಸಿಕ್ಸ್ ಹೊಡಿತಾರೆ. ಅದನ್ನು ಸಮ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅವರು 4ಗಳು ಹೊಡೆದಿರೋದೇ ಕಮ್ಮಿ, 6ಗಳು ಹೊಡೆದಿರೋದೇ ಜಾಸ್ತಿ. ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡಿದರು. ಟೋಟಲ್ಲು 20 ಓವರಲ್ಲಿ ಅವ್ರು ಹೊಡೆದಿದ್ದು ರನ್ನು ಬಂದುಬಿಟ್ಟು 201 ರನ್ನು. ಅದು ನೋಡಿದ ಮೇಲೆ ನಿಜ ಹೇಳಬೇಕು ಅಂದರೆ ನಾನಂತೂ ಅಂದ್ಕೊಂಡೇ ಇರಲಿಲ್ಲ RCB ಅವರು ಚೇಸ್ ಮಾಡ್ತಾರೆ ಅಂತ. ಅಂದರೆ ಯಾಕಂದರೆ ಇದುವರೆಗೂ 190 ರನ್ಗಳು ಮಾತ್ರ ಹೈಯೆಸ್ಟ್ ರನ್ ಚೇಸ್ ಆಗಿರುತ್ತೆ WPLಲ್ಲಿ 2 ಸೀಸನ್ನಿಂದ. ಅದರಲ್ಲೂ RCB ಅವರು ಯಾಕಂದರೆ ಬ್ಯಾಟಿಂಗು ಅಷ್ಟು ಬಲ ಇರಲಿಲ್ಲ ಅಂತಲೇ ಹೇಳ್ಬೋದು ನಿಜ ಹೇಳಬೇಕು ಅಂದರೆ. ಯಾಕಂದರೆ ಸೋಫಿ ಡಿವೈನ್ ಅವರು ಸ್ಟಾರ್ಟಿಂಗು ಬಂದುಬಿಟ್ಟು ಅದ್ಭುತವಾಗಿ ಓಪನಿಂಗ್ ಪಾರ್ಟ್ನರ್ಶಿಪ್ನ ಕೊಡೋರು, ಏನೋ ಹೊಡಿತಾರೆ ಅಂತ ಹೇಳ್ಬೋದಿತ್ತು. ಈ ಮ್ಯಾಚ್ ಅಲ್ಲ, ಈ ಸೀಸನ್ ಪೂರ್ತಿ ಸೋಫಿ ಡಿವೈನ್ ಅವರಿಲ್ಲ. ಯಾಕಪ್ಪ ಅಂದರೆ ಇಂಜುರಿಯಿಂದ ಅವರು ಬ್ಯಾಕ್ಔಟ್ ಆಗಿದ್ದಾರೆ. RCBಗೆ ತುಂಬ ಇಂಜುರಿಗಳಾಗಿದ್ದ ಕಾರಣದಿಂದ ಮೇನ್ ಪ್ಲೇಯರ್ಗಳೇ ಯಾರೂ ಇರಲಿಲ್ಲ. ಆ ಕಾರಣಕ್ಕೋಸ್ಕರ ನಾನು ನಿಜ ಹೇಳಬೇಕು ಅಂದರೆ ಈ ಮ್ಯಾಚ್ ಹೊಡಿತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಯಾಕಂದರೆ 203 ರನ್ನು, ನಿಜ ಹೇಳಬೇಕು ಅಂದರೆ 201 ರನ್ನು ಫಸ್ಟ್ ಇನ್ನಿಂಗ್ಸಲ್ಲಿ ಹುಡುಗಿರು ಹೊಡೆಯೋದು ಅಂದ್ರೇ ಅಪರೂಪ. ಅದರಲ್ಲೂ ನೆನ್ನೆ ತುಂಬ ಚೆನ್ನಾಗಿ ಆಡಿ ಬ್ಯಾಟಿಂಗ್ನ ಹೊಡೆದಿರೋ. ಆ ಕಾರಣಕ್ಕೋಸ್ಕರ ನಾನಂತೂ ನಮ್ಮಪ್ಪ ಹೇಳ್ತಾಯಿತ್ತು ನನ್ನ ಮ್ಯಾಚ್ ನೋಡ್ಬೇಕಾದ್ರೆ ನಮ್ಮ ಅಮ್ಮನ ಜೊತೆ, ಗ್ಯಾರಂಟಿ ಹೊಡೆಯಲ್ಲ ಅಂತಲೇ ಹೇಳ್ತಾಯಿತ್ತು. ನಾನು ಅದೇ ಹಂಗೆ ಅಂದ್ಕೊಂಡಿದ್ದೆ, ನಿಜವಾಗ್ಲೂ ಹೊಡಿತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಎಲ್ಲರೂ ಯಾವಾಗಲೂ ಹೇಳ್ತೀವಲ್ಲ IPLಲ್ಲಿ ಹುಡುಗರು ಮ್ಯಾಚ್ ಆಡಬೇಕಾದ್ರೆ ಮೊದಲನೇ ಮ್ಯಾಚು ದೇವರಿಗೆ, ಉಳಿದಿದ್ದ ಮ್ಯಾಚ್ ಎಲ್ಲ ಫ್ಯಾನ್ಸ್ಗೆ ಅಂತ. ನಾನು ಅದೇ ಥರ ಅಂದ್ಕೊಂಡಿದ್ದೆ, ಗ್ಯಾರಂಟಿ ಹೊಡೆಯಲ್ಲ ಅಂತಲೇ ಅಂದ್ಕೊಂಡಿದ್ದೆ. ಬಟ್ ನಮ್ಮ RCB ಹುಡುಗಿರು ನನ್ನ ಮಾತನ್ನ ಸುಳ್ಳಾಗಿ ಮಾಡಿದ್ರು. ಅಷ್ಟು ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ರು. ಬಟ್ ಸ್ಟಾರ್ಟಿಂಗು ಚೆನ್ನಾಗಿ ಆಡಲಿಲ್ಲ. ಯಾಕಂದರೆ ಸ್ಟಾರ್ಟಿಂಗು ಒಂದೇ ಓವರಲ್ಲಿ 2 ವಿಕೆಟ್ನ ತೊಗೊಂಡ್ರು. ಕ್ಯಾಪ್ಟನ್ ಸ್ಮೃತಿ ಮಂದಣ್ಣ ಮತ್ತು ಇನ್ನೊಬ್ಬರು ಓಪನರ್ ಇಬ್ಬರೂ ಔಟ್ ಆದರು. ಔಟ್ ಆದ ತಕ್ಷಣ ಎಲ್ಲಿಸ್ ಪ್ಯಾರಿ ಅವ್ರು ಬಂದರು. ಅದಾದಮೇಲೆ ಇನ್ನೊಬ್ಬರು ಬಂದರು, ಅವರು ಡೆಬ್ಯೂಟೆಂಟು, ಮೊದಲನೇ ಮ್ಯಾಚ್ ಆಡ್ತಾಯಿದ್ದಿದ್ದು RCBಗೋಸ್ಕರ. ಅವ್ರು ನೋಡಿದರೆ ರನ್ ರೇಟು ತುಂಬ ನಿಧಾನಕ್ಕೆ ಹೋಗ್ತಾಯಿತ್ತು. ಅವರಿಂದ ಎಲ್ಲಿಸ್ ಪ್ಯಾರಿ ಅವ್ರಿಗೂ ಪ್ರೆಷರ್ ಬಿಲ್ಡ್ ಆಗ್ತಾಯಿತ್ತು. ಯಾಕಪ್ಪ ಅಂದರೆ ಅವರು ಬಾಲ್ ಟು ಬಾಲ್ ಆಡ್ತಾಯಿದ್ರು. ಅದಕ್ಕಿಂತ ಸ್ಟ್ರೈಕ್ ರೇಟ್ 100ಗಿಂತ ಕಮ್ಮಿಯಲ್ಲಿ ಆಡ್ತಾಯಿದ್ರು. ಅವಾಗ ಏನಾಗುತ್ತೆ, ಎಲ್ಲಿಸ್ ಪ್ಯಾರಿ ಅವ್ರಿಗೆ ಹಿಂಸೆ ಆಗುತ್ತೆ, ಹೊಡೆಯೋಕೆ ಹೋಗಿ ಔಟ್ ಆಗುತ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇನಾಯಿತು, ಅದೇ ಸ್ವಲ್ಪ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು RCBಗೆ. ಯಾಕಪ್ಪ ಅಂತಂದರೆ ಫಸ್ಟು ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋದಾಗ ಸ್ವಲ್ಪ ತಡೆದಾಡಬೇಕಿತ್ತು. ಅದೇ ಆಟನ ರಾಘವಿ ಅವರು ಆಡಿದರು. ರಾಘವಿ ಬಿಸತ್ ಅವರು ಓಪನಿಂಗ್ ಚೆನ್ನಾಗಿ ಕೊಟ್ಟರು ಅವ್ರ ಜೊತೆ. ಅಂದರೆ ಓಪನಿಂಗ್ ಅಂದರೆ ಪಾರ್ಟ್ನರ್ಶಿಪ್ ಚೆನ್ನಾಗಿ ಕೊಟ್ಟರು. ಆಮೇಲೆ ಎಲ್ಲಿಸ್ ಪ್ಯಾರಿ ಅವರು ಮಧ್ಯದಲ್ಲಿ 4ಗಳು 6ಗಳೆಲ್ಲ ಹೊಡ್ಕೊಂಡು 50 ಮಾಡ್ಕೊಂಡ್ರು. ಯಾವಾಗ ಎಲ್ಲಿಸ್ ಪ್ಯಾರಿ ಅವರು ಔಟ್ ಆದರು ಮ್ಯಾಚ್ ಮುಗೀತು ಅಂತ ಅಂದ್ಕೊಂಡೆ. ಬಟ್ ಎಲ್ಲಿಸ್ ಪ್ಯಾರಿಗಿಂತ ಮುಂಚೆನೇ ರಾಘವಿ ಬಿಷಪ್ ಅವರು ಔಟ್ ಆದರು. ಅದಾದಮೇಲೆ ರಿಚಾ ಘೋಷ್ ಅವ್ರು ಬಂದು ಮೊದಲನೇ ಬಾಲೇ ಕ್ಯಾಚ್ ಕೊಟ್ಟಿದ್ರು. ಇದೇ ನಾನು ಹೇಳಿದ್ದು ಸ್ಟಾರ್ಟಿಂಗಲ್ಲಿ ಕ್ಯಾಚಸ್ ವಿನ್ ಮ್ಯಾಚಸ್ ಅಂತ ಯಾಕೆ ಹೇಳಿದೆ ಅಂತಂದರೆ, ಮೊದಲನೇ ಬಾಲು ಕ್ಯಾಚ್ ಹಿಡ್ದಿದ್ರು ಅಂದಿದ್ರೆ RCB ಮ್ಯಾಚ್ ಮುಗ್ದೋಗಿತ್ತು. RCB ಸೋಲ್ತಾಯಿತ್ತು ಖಂಡಿತವಾಗೂ. ಬಟ್ ಕ್ಯಾಚ್ ಬಿಟ್ಟರು, ಸಿಮ್ರನ್ ಶೇಖ್ ಅವರು ಕ್ಯಾಚ್ ಬಿಟ್ಟರು, ಮ್ಯಾಚ್ನೇ ಬಿಟ್ಟರು.
ಡ್ರೆಸ್ಸಿಂಗ್ ರೂಮಲ್ಲಂತೂ ಅವ್ರಿಗೆ ಎಷ್ಟು ಬೈದಿರ್ತಾರೆ ಅಂತಲೇ ಗೊತ್ತಿಲ್ಲ, ಅಷ್ಟು ಬೈದಿರ್ತಾರೆ. ಬಟ್ ಆ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಆ ಕ್ಯಾಚ್ ಏನಾದ್ರು ಹಿಡ್ದಿದ್ದಿದ್ರೆ ನಿಜವಾಗ್ಲೂ ಮ್ಯಾಚ್ ಮುಗ್ದೋಗಿತ್ತು. ಅದಕ್ಕೂ ಮುಂಚೆನೂ ಕೂಡ ಅರ್ಲಿನ್ ಡಿಯೋಲ್ ಅವರು ಎಲ್ಲಿಸ್ ಪ್ಯಾರಿ ಅವ್ರನ್ನ ಕ್ಯಾಚ್ ಬಿಟ್ಟಿರ್ತಾರೆ. ಆ ಕ್ಯಾಚ್ ಹಿಡ್ದಿದ್ರಂತೂ ಆವಾಗಲೇ ಮ್ಯಾಚ್ ಮುಗೀತು ಅಂತಲೇ ಹೇಳ್ಬೋದಿತ್ತು. ಬಟ್ 2 ಕ್ಯಾಚ್ ಮ್ಯಾಚ್ ಬಿಟ್ಟರು ಅಂತಲೇ ಹೇಳ್ಬೋದು. ಇಬ್ಬರು 50 ಹೊಡೆದ್ರು, ಇಬ್ಬರು ಮ್ಯಾಚ್ ವಿನ್ನಿಂಗ್ 4 ಆಡಿದ್ದು. ಅದರಲ್ಲಂತೂ ರಿಚಾ ಘೋಷ್ದು ತುಂಬ ಕಾಸ್ಟ್ಲಿ ಆಯಿತು ಅಂತ ಹೇಳ್ಬೋದು. ಎಲ್ಲಿಸ್ ಪ್ಯಾರಿ ಅವರೇನೋ ಔಟ್ ಆದರು, ಬಟ್ ಆದರೂ ಎಲ್ಲಿಸ್ ಪ್ಯಾರಿ ಅವ್ರು ಔಟ್ ಆಗಿ ರಿಚಾ ಘೋಷ್ ಅವ್ರು ಬಂದಾಗ 98 ರನ್ಸ್ ಬೇಕಾಗಿರುತ್ತೆ. 90 ರನ್ನು ನಾನು ಹೊಡೆಯಲ್ಲ ಅಂತಲೇ ಅಂದ್ಕೊಂಡಿದ್ದೆ, ಬಟ್ ಪ್ರೂವ್ ಮಾಡಿದರು ನಾವು ರಾಂಗು ಅಂತ. ಅದ್ಭುತವಾಗಿ ಆಡಿದರು. ರಿಚಾ ಘೋಷ್ ಅವರು ಪವರ್ ಹಿಟ್ಟರು. ನಾನು ಇದುವರೆಗೂ ನೋಡಿರೋದವರು ಮ್ಯಾಚ್ ಇಂಡಿಯಾದಾಗೋಸ್ಕರ ಆಡೋದು ಎಲ್ಲನೂ ನೋಡಿರೋದು ನಾನು, ಪವರ್ ಹಿಟ್ಟರು. ಬಟ್ ಇವತ್ತಂತೂ ಅದ್ಭುತವಾಗಿ ಆಡಿದರು. ಎಲಿಗೆಂಟ್ ಟಚ್, ಅದರಲ್ಲೂ ಗಾರ್ಡ್ನರ್ ಅವ್ರಿಗೆ ಅವರ 3ನೇ ಓವರಲ್ಲಿ ಹೊಡಿತಾರೆ 2 ಪವರ್ ಹಿಟ್ಟು, ಇನ್ನು 3 ಥರ್ಡ್ ಮ್ಯಾನಲ್ಲಿ 4 ಹೊಡಿತಾರೆ. ಅದ್ಭುತವಾಗಿ ಹೊಡಿತಾರೆ. ತುಂಬ ಚೆನ್ನಾಗಿ ಆಡಿದರು ಅಂತಲೇ ಹೇಳ್ಬೋದು. ಫೈನಲಾಗಿ ಹೇಳಬೇಕು ಅಂದರೆ ಯಾರ್ಯಾರು RCB ಗೆಲ್ಲಲ್ಲ ಅಂದ್ಕೊಂಡಿದ್ರು ಅವರೆಲ್ಲರನ್ನೂ ಉಲ್ಟಾ ಮಾಡಿದ್ರು. ಯಾಕಂದರೆ ನಾನು ಸಮೇತ ಸೇರಿ ಅಂದ್ಕೊಂಡಿದ್ದೆ ಗೆಲ್ಲಲ್ಲ ಅಂತ. ಯಾಕಪ್ಪ ಅಂದರೆ ಅಷ್ಟು ರನ್ನು, 202 ರನ್ನು ರೆಕಾರ್ಡ್ ಚೇಜ್. ಇದುವರೆಗೂ WPLಲ್ಲಿ ಚೇಜೇ ಮಾಡಿರಲಿಲ್ಲ. ಚೇಜ್ ಮಾಡಬೇಕು ಅಂದಿದ್ರೆ ರೆಕಾರ್ಡ್ ಮಾಡಬೇಕಿತ್ತು. ಆ ರೆಕಾರ್ಡ್ನ RCB ಹುಡುಗಿರು ಮಾಡಿರು ಅಂತಲೇ ಹೇಳ್ಬೋದು. ಇದು ನನ್ನ ಅನಿಸಿಕೆ. ನಿಮ್ಮ ಅನಿಸಿಕೆ ಏನಾಗಿತ್ತು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ ಒನ್ಸ್ ಅಗೇನ್ RCB.